ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಿರಿಸಾಗರ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯಡಿಯಲ್ಲಿ 2022-2023ರಲ್ಲಿ ಸಿಸಿ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 2 ಲಕ್ಷ ರೂಪಾಯಿ ಅಂತ ಗೋಡೆ ಬರದಲ್ಲಿ ಬರೆದು ಅದರ ಬಿಲ್ಲನ್ನು ಪಡೆದುಕೊಂಡಿದ್ದು, ಆದರೆ ಅಲ್ಲಿ ಇನ್ನೂವರೆಗೂ ಯಾವುದೇ ರೀತಿಯಿಂದ ಕಾಮಗಾರಿಯಾಗಿರುವುದಿಲ್ಲ. ಆ ಗ್ರಾಮದ ಓಣಿಯ ನಿವಾಸಿಗಳನ್ನು ನೇರವಾಗಿ ಭೇಟಿಯಾದಾಗ ಸಂಪೂರ್ಣ ಸತ್ಯ ಹೊರಗಡೆ ಬಂದಿದೆ. ಕಳೆದ 3 ವರ್ಷಗಳಿಂದ ಅಲ್ಲಿನ ಗ್ರಾಮದ ಜನರು ಹಾಗೂ ಆ ಓಣಿಯಲ್ಲಿ ಅಂಗವಿಕಲರು ಹಾಗೂ ಕುರುಡರು ಇರುವಂತಹ ಓಣಿಯಾಗಿದೆ. ಅಲ್ಲಿನ ಜನರ ಪರಿಸ್ಥಿತಿ ಬಗ್ಗೆ ಕೇಳಿದಾಗ ಸ್ಪಷ್ಟ ಉತ್ತರ ಅವರಿಂದ ಯಾವುದೂ ಕೆಲಸ ಮಾಡಿಲ್ಲ, ರೊಕ್ಕ ತಿಂದ ಕುಂತಾರ ಅನ್ನುವ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಮೊದಲು ಆ ಓಣಿಯಲ್ಲಿ ಪಾಟಿಕಲ್ಲು ಇರುವ ಕಾರಣ ಎಷ್ಟೂ ಚೆನ್ನಾಗಿತ್ತು. ಆದರೆ ಈ ಪಂಚಾಯಿತಿಯವರು ಬಂದು ಇದ್ದದ್ದನ್ನೂ ಹಾಳು ಮಾಡಿ ಹೋಗ್ಯಾರಾ ಅಂತ ನೇರವಾಗಿ ಹೇಳಿದರು. ಸದರಿ ಈ ಕಾಮಗಾರಿಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಹಾಗೂ ಬೀಳಗಿ ತಾಲೂಕು ಶಾಸಕರು ಶ್ರೀ ಜಿಟಿ ಪಾಟೀಲ ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟು ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲಿಸಿ ತ್ವರಿತವಾಗಿ ಮಾಡಿಕೊಡಬೇಕು ಹಾಗೂ ಈ ಕಾಮಗಾರಿಯಲ್ಲಿ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಯಾವುದೇ ರೀತಿಯಿಂದ ಇದಕ್ಕೆ ತಾವುಗಳು ಸ್ಪಂದಿಸದೇ ಹೋದಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ಪರಿಸ್ಥಿತಿ ತಗೋದಾರೆ ಭಾಳ ಶುದ್ಧ ಆಗಿಲ್ಲ. ಗಾಡಿ ಹೆಂಗ್ ಕೊಡ್ತಾರ ನೋಡ್ರಿ, ಅಟ್ಟ ಮಾಡ್ಯಾರ. ನಾವು ಹಾಡಿ ಹೋಗ್ಕೊಂಡು ದಾರಿ ಮಾಡ್ಕೊಂಡ್ವಿ ಪಟ್ಪಾಟಿಗೆ ಜಮಾ ಆಗಿಲ್ಲ ಮಾಡ್ತೇವ ಅಂತ 2023-24 ಬಿಲ್ ಯಾಕೆ ಆಗುದಿಲ್ರಿ? ಕಡಿ ಹೋಗೋದು ಕೌಸಕ್ ಹೋಗೋದು ತೊಕೊಂಡ್ ಹೋಗ್ಬಿಟ್ಟಾರೆ. ಅವ್ರನ್ನ ಕೇಳ್ಕೂಲೆ ನಾವು ಸೂಟ್ ಮಾಡೀವಿ, ನಾವು ರೊಕ್ಕ ತಕೊಂಡಿಲ್ಲ, ಸೂಟ್ ಮಾಡೀವಿ, ಇನ್ನೊಬ್ರಿಗೆ ಅವ್ರಿಗೆ ರೊಕ್ಕ ತಕ್ಕೊಂಡಿಲ್ಲ ಸೂಟ್ ಅಂದ್ರೆ ಗೋಡೆ ಹಾಕಿದಪ್ಪ ಹಂಗ ಮೆಂಟಲ್ ಮಾಡಕ್ ಹಾಕಿ ಹಂಗ ಇನ್ನೂ ಮೇಂಟೈನ್ ಮಾಡ್ಬಿಡು, ಹಾಳು ಹಾಕ್ಬಿಡು ಕೆಲಸ ಅಂತ ಹೇಳ್ಬೇಕು. ಎಲ್ಲ ಮಾತಾಡ್ತೀವಿ, ಏನು ಉಳಿಸೋದಿಲ್ರಿ ನಾವು. ಮಾತಮ್ಮ ಈಗ ನಾವು ಸುದ್ದಿ ಮಾಡ್ತೇವೆ, ಕಟ್ ಮಾಡಿ ಸಾಕ. ಗಿರಿಸಾಗರ ಗ್ರಾಮದಲ್ಲಿ 2021-22 ಸಾಲಿನಲ್ಲಿ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಒಂದು ರಸ್ತೆ ಕಾಮಗಾರಿ ಆಗಿದೆ. ಇದು ಕಾಮಗಾರಿ ಯಾವ ರೀತಿ ಆಗಿದೆ ಅಂದ್ರೆ ಬರೀ ಕಾಗದದಲ್ಲಿ ಮಾತ್ರ ಕಾಮಗಾರಿ ಆಗಿದೆ. ಈಗಾಗಲೇ ಇದರ ಬಿಲ್ಲನ್ನು ತೆಗೆದುಕೊಂಡು PDO ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಇದರಲ್ಲಿ ಯಾವ ರೀತಿಯ ಕಾಮಗಾರಿಯನ್ನು ಕೈಗೊಂಡಾರ ಅನ್ನೋದು ನಾವು ನೇರವಾಗಿ ನೋಡ್ಬೋದು. ಈಗ ಸರ್ಕಾರಕ್ಕೆ ಈ ರೀತಿ ಮೋಸ ಮಾಡಿದ್ದಾರೆ ಇಲ್ಲಿಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು. ಸರ್ಕಾರದಿಂದ ಬಂದಂತಹ ಹಣವನ್ನು ನೇರವಾಗಿ ತಮ್ಮ ಖಾತೆಗೆ ಜಮಾ ಮಾಡಿಕೊಂಡು ಯಾವುದೇ ರೀತಿಯ ಇಲ್ಲಿ ಕಾಮಗಾರಿ ಮಾಡಿಲ್ಲ. ತಾವು ನೋಡ್ಬೋದು ಈ ರೀತಿಯಾದ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತೇಳಿ. ಇದು ಯಾವುದೇ ರೀತಿಯ ರಸ್ತೆ ಆಗಿಲ್ಲ. ಆದರೆ ಇದನ್ನ ಬಿಲ್ 2021-22ರಲ್ಲಿ ಈಗಾಗಲೇ ಬಿಲ್ ತಗೊಂಡಾರ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಅಧಿಕಾರಿಗಳಾಗ್ಬೋದು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾಗ್ಬೋದು, ಇದರ ಬಗ್ಗೆ ಗಮನ ಹರಿಸಿ ಇಲ್ಲಿರುವಂಥ ಗ್ರಾಮಸ್ಥರಿಗೆ, ಇಲ್ಲಿ ಆಲ್ಮೋಸ್ಟ್ ಆಲ್ ಈ ಓಣಿಯಲ್ಲಿ ಇರುವವರು ಅಂಗವಿಕಲರೇ ಇದ್ದಾರೆ. ಈಗ ಅಮ್ಮನವ್ರು ನೋಡ್ಬೋದು, ಅವರು ಅಂಗವಿಕಲ ಅದಾರ, ಹ್ಯಾಂಡಿಕ್ಯಾಪ್ಟ್ ಅದಾರ, ಮತ್ತು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ರಸ್ತೆ ನಿರ್ಮಾಣ ಮಾಡೋ ಸಲುವಾಗಿ ಸರ್ಕಾರ ಅವರಿಗೆ ಅನುದಾನ ಕೊಟ್ಟಿದೆ, ಪಂಚಾಯತ್ ಇದ್ರು. ಆದರೆ ಇಲ್ಲಿ ಯಾವುದೂ ರಸ್ತೆಯನ್ನು ನಿರ್ಮಾಣ ಮಾಡಿಲ್ಲ. ಅದಕ್ಕೆ ನೇರವಾಗಿ ಆ ತಾಯಿಂದರ ಕಡೆನೇ ನಾವು ಕೇಳ್ಬೋಣ, ಅಮ್ಮವ್ರ ಈ ರಸ್ತೆ ಎಷ್ಟು ವರ್ಷದಿಂದ ನೀವು ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀರಿ? 3 ವರ್ಷದಿಂದ ಮಾಡಿದ್ರು, ಇನ್ನೂವರೆಗೂ ಯಾರು ಬಂದಿಲ್ಲ. ಪರಿಶೀಲನೆ ಕಿತ್ತ ನೀವು ರೋಡ್ ಮಾಡ್ತೀವಿ ಅಂದ್ರೆ ಪರಿಶೀಲನೆ ಇಲ್ಲ, ರೋಡೂ ಇಲ್ಲ. ಮಳೆ ಬಂತಂದ್ರೆ ಮಳೆಗಾಲದಾಗ ನಿಮ್ಗೆ ಭಾಳ ತ್ರಾಸ, ನೀರು ಬಾಗಲ್ದಾಗ ಹೋಗ್ತಾವ. ಈಗ 2-3 ವರ್ಷದಿಂದ ಮತ್ತೆ ನಿಮ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರು ಬಂದಿಲ್ಲ ಇದನ್ನ ನೋಡಾಕ, ಹೋಗ್ತಾರ. ಮತ್ತೆ ಮೊದಲ ಮೇಡಮ್ ಅವ್ರು ಇದ್ರಲ್ಲ ಪಂಚಾಯತಿ PDO ಅವರು, ಅವ್ರ ಕಾಲದಲ್ಲಿ ಈ ಕೆಲಸ ಆಗೈತಿ. ಅವ್ರು ಏನ್ ಮಾಡ್ಯಾರ, ಈಗ ಆಲ್ರೆಡಿ ಕೆಲಸ ಆಗೈತೆ ಅಂತ ಬಿಲ್ ತಕೊಂಡಾರ. ಅದ್ರ ಕೆಲಸ ಆಗಿಲ್ಲ, ರೋಡ್ ಆಗಿಲ್ಲ. ನೀವು
ಇಲ್ರಿ ಅಮಾರ ಗರ್ಸ್ ಹಾಕಿದ್ದಷ್ಟು ತೆಗೆದೇವ್ರಿ ದುಡ್ಡು ತೆಗ್ದಿಲ್ರಿ ಅಂದ್ರ ಮತ್ ದುಡ್ಡು ತಕೊಂಡ್ರ ಮೇಡಮ್ ಗರ್ಸ್ ಹಾಕಿದ್ರ ಆ ಬೋರ್ಡ್ ಯಾಕೆ ಹಾಕಿದ್ರ ಕೆಲ್ಸ ಆಗಿಲ್ಲ ಅಂದ್ರೆ ಬೋರ್ಡ್ ಯಾಕೆ ಗರ್ಸಿನ ಡಾಟ ತೆಗ್ದೇವ್ರಿ ಗರ್ಸಿನ ಡಾಟ ತೆಗ್ದೇವ್ರಿ ಯಾಕೆ ತೆಗ್ದ್ರೆ ಒಂದು ಓಣಿಗೆ ಗರ್ಸ್ ಹಾಕಿದ್ರೆ 2 ಲಕ್ಷ ಖರ್ಚಾಗತ್ತೆ. ನಾವ್ ಎಲ್ಲಾ ರಗಡ್ ಜಗಳ ಮಾಡಿಬಿಟ್ಟೇವ್ರಿ ಇದ್ರಿ ಅವ್ರ ನಾವು ಸದಸ್ಯರಿ ಇದ್ರಾಗ ರಗಡ್ ಜಗಳ ಮಾಡಿ ನಮ್ ತಾವೇಲೆ ಒಟ್ಟು ರೋಡ್ಗಳು ನಾವ್ ಕೊಟ್ಟಿದ್ದೇವ್ರಿ ಕಾಂಟ್ರಾಕ್ಟರ್. ಈಗ ಮತ್ತೆ ನಿಮ್ ಊರಿಗೆ ಮತ್ತೆ ಏನೇನ್ ಆಗ್ಬೇಕು, ನಿಮ್ ಓಣಿಗೆ ಏನೇನ್ ಆಗ್ಬೇಕು? ನಮ್ಮ ಓಣಿಗೆ ಏನ್ರಿ ರೋಡ್ ರೀ, ಇದೊಂದ್ ದೊಡ್ಡ ರೋಡ್ ಅಲ್ಲಿ ಮಟ ರೀ, ಹಾನ್ರಿ ಮತ್ತ ಅಲ್ಲೊಂದ್ ಸಿಡಿ ಆಗ್ಬೇಕ್ರಿ, ನೀರಿನ ವ್ಯವಸ್ಥೆ ಬರೋಬ್ಬರಿ ಐತ್ರಿ? ಕರೆಂಟ್ ಇಂದ ಐತ್ರಿ? ಗಟರದ ವ್ಯವಸ್ಥೆ? ಗಟ್ರ ಅದಾವ್ರಿ ಎಲ್ಲ ಅದ. ಇದಿಷ್ಟು ಗಿರಿಸಾಗ್ ಗ್ರಾಮದ ಇದು ಓಣಿ ಹೆಸರು ಬೀರದೇವ್ರ ಗುಡಿ ಹತ್ತಿರ ಇರುವ ಓಣಿಯ ಒಂದು ಪರಿಸ್ಥಿತಿ. ಸರ್ಕಾರದ ಬಂದಂತ ಹಣವನ್ನು ದುರುಪಯೋಗ ಪಡಿಸಿಕೊಂಡಂತ ಗ್ರಾಮ ಪಂಚಾಯತಿ ಅಧಿಕಾರಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀವಿ.